ಥರ ನಾನು ಯಾವತ್ತೂ ಮಾತಾಡಿಲ್ಲ ಮಾತ್ರ. ಈ ಜಗತ್ತಲ್ಲಿ ಹೆಂಗಿರ್ಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ವ ನಿನಗೆ? ಈ ಹೆಂಗಸು ನಾಚಿಕೆ ಇಲ್ದಿರೋ ಹೆಂಗಸು, ಸ್ವಲ್ಪನೂ ಬುದ್ಧಿ ಇಲ್ವಾ? ಏನ್ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದೆದ್ದು ಬ್ರಷ್ ಮಾಡಿದೆ. ಎಡಿಟ್ ಇವಾಗ ಅಪ್ಲೋಡ್ ಮಾಡಬೇಕು ವಿಡಿಯೋ. ಎಷ್ಟು ನೆನ್ನೆ ಎಡಿಟ್ ಮಾಡಿ ಅಂದ್ರೆ ಮಾಡಿಲ್ಲ, ಇವಾಗ ಮಾಡ್ತಾ ಕೂತಿದ್ದೀರಾ. ಅಂದ್ರೆ ಅರ್ಜುನ್ ಒಂದು ಅಷ್ಟು ವಿಡಿಯೋಸ್ ಕಳ್ಸಕ್ಕಿತ್ತಲ್ವಾ, ಅದಕ್ಕೆ ಮಾಡಿರ್ಲಿಲ್ಲ. ಮತ್ತೆ ನೆಟ್ವರ್ಕ್ ಸ್ಲೋ. ಡೌನ್ಲೋಡ್ ಒಂದೊಂದು ವಿಡಿಯೋ ಡೌನ್ಲೋಡ್ ಆಗೋಕ್ಕೆ 1 hour ಎಲ್ಲ ತೋರಿಸುತ್ತೆ ಗೊತ್ತಾ. ಇವಾಗ ಎಡಿಟ್ ಮಾಡ್ಬಿಟ್ಟು ಸಿಗ್ತೀನಿ. ಎಡಿಟ್ ಮಾಡ್ಬಿಟ್ಟು ಅಪ್ಪ ಏನ್ ಮಾಡ್ತಿದಾರೆ ನೋಡ. ಅಪ್ಪ ಇವಾಗ ತಿಂತಾ ಇದ್ದಾರೆ. ಏನಪ್ಪ ಅದು? ಪಲಾವ್ ಮಾಡಿದಾರೇನೋ. ಇದೆಲ್ಲ ಹಾಕ್ಬಿಟ್ಟು ಏನ್ ಕಾಳಮ್ಮ ಅದು? ಬಟಾಣಿ, ಕಡ್ಲೆಕಾಳು, ಬೀನ್ಸು, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದಾರೆ, ತಿಂತಾ ಇದ್ದಾರೆ. ಎಲ್ಲ ನೋಡ್ಬಿಟ್ಲು ಶೇಟ್. ಅವಾಗಿಂದ ಎಷ್ಟು ಹುಡುಕಾಡ್ತಿದ್ಲು ಅಂದ್ರೆ ಅಷ್ಟು ಹುಡುಕಾಡ್ತಿದ್ಲು. ಬೆಲ್ಲ ಈಗ ಬೆಲ್ಲ ಬೆಲ್ಲ ಕೂಕ್ ಬಗ್ಬೇಡಮ್ಮ. ಬ್ರೌನಿ ಕೂಕ್. ಬ್ರೌನಿನೇ ಹೇಳ್ಕೊಟ್ಟಿರೋದು ಇವಳಿಗೆ. ಅಂದಿರ್ತಾಳೆ. ಶೆಲ್ಲು ಬೇಯಿಸ್ಕೊಂಡು ಬ್ಲಾಗ್ ಮಾಡ್ತಾ ಇದೀನಿ. ನಂಗೆ ಗೊತ್ತಾಯ್ತು. ಅಲ್ಲಿ ಆ ರೂಮ್ ನಾವು ಮಲಗ್ತೀವಲ್ಲ, ಆ ರೂಮ್. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಇಲ್ಲೊಂದ್ಸತಿ ನೋಡ್ಬಿಡೋಣ ಅನ್ಬಿಟ್ಟು ನೋಡಿದ್ಲು, ಪಟ್ ಅಂತ ಸಿಗಾಕೋಬಿಟ್ಟೆ ನೀನು. ನೋಡಿ, ಶಾವಿಗೆ ಉಪ್ಪಿಟ್ಟು ಮಾಡಿದಾಳೆ ಪೂಜಾ. ಏನ್ ಚೆನ್ನಾಗಿ ಮಾಡಿದಾಳೆ. ಚೆನ್ನಾಗಿದ್ಯಾ? ಇದಕ್ಕೆ ನೀರ್ ಚಟ್ನಿ ಒಂದು ಇಟ್ಬಿಟ್ಟಿದ್ರೆ ಕಲ್ಸ್ಕೊಂಡ. ಹೌದು, ಚಟ್ನಿ ಜೊತೆ ಸಕ್ಕತ್ತಾಗಿರುತ್ತಲ್ಲ. ಹೋಟ್ಲೆಲ್ಲ ಚಟ್ನಿ ಜೊತೆ ಕೊಡ್ತಾರಲ್ವಾ. ಏನ್ ಗೊತ್ತಾ, ಈ ಶಾವಿಗೆ ಉಪ್ಪಿಟ್ಟು ಹಾಕ್ತಾರೆ, ಅದ್ರ ಚಟ್ನಿ ಹಾಕ್ತಾರೆ, ಕಲ್ಸ್ಕೊಂಡು ತಿನ್ನೋದು ಹಕ್ಕತ್ತ ಹೇಳ್ತಾರೆ. ಸೊ ಇದಕ್ಕೆ ಚಟ್ನಿ ಇಟ್ಬಿಟ್ಟಿದ್ರೆ, ಇದಕ್ಕೆ ಕ್ಯಾರೆಟ್ ಬೀನ್ಸ್ ಹಾಕ್ಬೇಕಂತ ಅನ್ಕೊಂಡಿದ್ ಮರ್ತೆ ಹೋಗಿದೆ. ಹಂಗೆ ಮಾಡ್ಬಿಟ್ಟಿದೀನಿ. ಹಾಕಿದ್ರೆ ಚೆನ್ನಾಗಿರೋದು ಅಲ್ವಾ. ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟಾಣಿ ಹಾಕೋದು, ಬಟಾಣಿ ಇರ್ಲಿಲ್ಲ. ಬಟ್ ಏನು ಜಾಸ್ತಿ ಹಾಕ್ಬಾರ್ದು, ಬಟಾಣಿ ಹಾಕಿದ್ರೆ ಚೆನ್ನಾಗಿದೆ. ಮತ್ತೆ ಇವರಿಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆಗೆ ಜಾಸ್ತಿ ಹಾಕೋ ಇಷ್ಟ ಆಗಲ್ಲ. ಅದಕ್ಕೆ ಪ್ಲೇನ್ ಆಗಿ ಮಾಡಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿದೆ. ಟೋಟಲಿ 10 out of 10. ಬೆಲ್ಲ ಆವಾಗಲೇ ಟೇಸ್ಟ್ ಮಾಡಿದ್ಲು. ಬೆಲ್ಲ 10ಗೆ ಎಷ್ಟು ಕೊಡ್ತೀಯ? ಬೆಲ್ಲ ಬೆಲ್ಲ ಒಂಥರ ಡಿಫ್ರೆಂಟ್. 10ಗೆ 10 ಕೊಡೋದಕ್ಕೆ ಅವಳು ಎಲ್ಲ ಕಡೆನೂ ಅಡ್ಜಸ್ಟ್ ಆಗ್ತಾಳೆ ಬೆಲ್ಲ ಅಲ್ವಾ. ಬೆಲ್ಲು ಗುಡ್ ಗರ್ಲ್. ಬಾಯಿ ನೋಡಿ ಮಾಡಿದ್ದು ಅಂತ. ತಿನ್ಬಿಟ್ಟು ಸಿಗೋಣ. ಆಮೇಲೆ ಒಂದು ವಿಷಯ ಮಾತಾಡ್ತೀವಿ. ನಮ್ಮ 2 ಸಿಮ್ಮಿಣಿಗಳು ಹೆಂಗ್ ಕಾಯ್ಕೊಂಡು ಕೂತಾವ ಊಟಕ್ಕೆ. ಇವತ್ತು ಮೊಸರನ್ನ ತಿನ್ಸಲ್ಲ. ಇವತ್ತು ನನ್ನ ಸಿಮ್ಮಿಣಿ ಊಟ ಆಗ್ತಾ ಇರೋದು. ನನ್ನ ಸಿಮ್ಮಿಣಿ 2 ಸಿಮ್ಮಿಣಿಗೂ ಊಟ ಆಗ್ತಾ ಇರೋದು. ಚಿಕನ್ ಅನ್ನ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಅವು ನಾನ್ ವೆಜ್ ತಿನ್ನಿ ಅಂತ. ಸ್ಪೆಷಲ್. ಇನ್ನೂ ತೊಳಿತವ್ರೇನೆ ಅವರು. ಇಲ್ಲ ಇಲ್ಲ, ಅದು ಫ್ರಿಜ್ ಇಟ್ರಾ. ಊಟ ಮಾಡಿ ಧೋನಿ ಊಟ ಮಾಡು. ಮಗು ಊಟ ಮಾಡು, ಹೋಗು ಮಗು. ಇವಳು ಹಾಕಿದ ತಕ್ಷಣ ನೀಟಾಗಿ ಶಿಸ್ತಾಗಿ ತಿಂತಾಳೆ. ಅವಳು ಸ್ವಲ್ಪ ಡ್ರಾಮಾ ಮಾಡ್ಕೊಂಡು ತಿಂತಾಳೆ. ಅವಳಿಗೆ ನಾವ್ ಜೊತೆಗಿರ್ಬೇಕು ತಿಂತ, ನಮ್ಮನ್ನ ನೋಡ್ತಾ ತಿನ್ನೋದು. ಒಂದೊಂದ್ಸಲಿ ನಾವ್ ಇಲ್ಲಿ ಇದೀವ ಇಲ್ಲ ಅಂತ ನೋಡ್ಕೊಂಡು. ಅವಳಿಗೆ ಆ ಸೈಡ್ ಇಟ್ಟರೆ ಮಾತ್ರ ಅವಳು ತಿನ್ನೋದು ಗೊತ್ತಾ. ತಿನ್ನು ಬೆಲ್ಲ. ಬ್ರೌನಿ ತಿನ್ನು. ಪ್ಲೇಟ್ ಅವ್ಳು ತಿಂದೇ ಇಲ್ಲ. ತಿನ್ನು ಬೆಲ್ಲ ಬ್ರೌನಿ. ನೀಟಾಗಿ. ಏನಮ್ಮ ತಿಂಡಿ ಇವತ್ತು? ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ಮತ್ತೆ ದೋಸೆ. ಯಾಕೆ ಹಿಂಗಿದೆ ಕಲರ್? ಸ್ವಲ್ಪ ಮಧ್ಯ ಏನ್ ಹಾಕಿದ್ಯಾ? ಉದ್ದಿನಬೇಳೆ, ಹೆಸರು ಕಾಳು. ಉದ್ದಿನಬೇಳೆ, ಹೆಸರು ಕಾಳು ಮತ್ತೆ ಇದು ಮೆಂತ್ಯ ಎಲ್ಲ ಹಾಕಿ ಒಂದು ದೋಸೆ ಮಾಡಿರೋದು. ರುಬ್ಬಿ. ಮತ್ತೆ ಚಟ್ನಿ
ಚಟ್ನಿ ಮಾಡ್ತೀನಿ ಈಗ ಕಾಯಿ ಚಟ್ನಿಗೆ ಇವಾಗ ಎಲ್ಲ ತೆಗ್ದು ರೆಡಿ ಮಾಡಿಟ್ಟಿದ್ದಾರೆ. ಈಗ ಚಟ್ನಿ ಮಾಡಬೇಕು. ಸ್ಟವ್ ಯಾಕಮ್ಮ ಅಪ್ಪ ಆ ಕಡೆ ಇಟ್ಟಿದ್ದಾರೆ? ಈ ಸೈಡ್ ಇದ್ದಾಗ ಚೆನ್ನಾಗಿತ್ತು, ಒಳ್ಳೆ ಬೆಳಕಿತ್ತು. ಬೇಡ, ಅದಕ್ಕೆ ಇಡ್ಬಾರ್ದು. ಈ ಸೈಡ್ ಇಡಬಾರ್ದಂತೆ ಸ್ಟವ್, ಅದಕ್ಕೆ ಆ ಕಡೆ ಇಟ್ಟಿದ್ದಾರೆ. ನನ್ನ ಚಟ್ನಿ ಆದ್ರೆ ಆಯ್ತು, ಬ್ರೇಕ್ಫಾಸ್ಟ್ ಇದು. ಚಟ್ನಿ ಆದ್ರೆ ಆಯ್ತು. ಚಟ್ನಿ ಮಾಡ್ತೀನಿ ಈಗ. ಕರೆಂಟ್ ಹೋದ್ರೆ ಕಷ್ಟ ಇಲ್ಲ. ಯಾವಾಗ್ಲೂ ಹೌದು, ಇಲ್ಲಿ ಯಾವಾಗ್ಲೂ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋಗಕ್ಕೂ ಮುಂಚೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಚಟ್ನಿ ಎಲ್ಲ. ಓಕೆ, ಇಲ್ಲೊಬ್ಳು ನೋಡಿ, ಬೆಳಿಗ್ಗೆ ಮುಂಚೆ ನಾನು ಮತ್ತೆ ಬೆಲ್ಲ ಎದ್ದೋದ್ರೂ ಇವಳು ಎದ್ದು ಬರಲ್ಲ. ಇವ್ರ ಜೊತೆನೇ ಎದ್ದು ಬರ್ಬೇಕು ಅಂತ ಇವಳು ಹಠ. ನಾನ್ ಬೇಡ ಆಗಿದ್ದೀನಿ ಇವಳಿಗೆ ಇವಾಗ. ಅಲ್ವೇನೆ ಬ್ರೌನಿ? ಬೆಳಿಗ್ಗೆ ಎದ್ದೊಳ್ತಾಳೆ ಅಂತ ನೋಡ್ತೀನಿ, ಡೈಲಿ ಎದ್ದೊಳದೇ ಇಲ್ಲ. ಕಣ್ಣು ಓಪನ್ ಮಾಡಲ್ಲ ನಾನು ಎದ್ವಾಗ. ಆಯ್ತು ಬಿಡಿ, ಎಷ್ಟು ದಿನ ನಿನ್ಗೆ ಆಡ್ತೀಯ ಅಂತ ನೋಡ್ತೀನಿ ನಾನು. ಎಷ್ಟು ದಿನ ಆಡ್ತೀನಿ ಪಾಪ ನನ್ ಬೆಲ್ಲ ಎಲ್ಲೋದ್ಲು. ಬೆಲ್ಲ ಬೆಲ್ಲ ಬಾ ಇಲ್ಲಿ. ಬೆಳ್ಳಿ ಬೆಳ್ಳಿ ಬೆಲ್ಲ ಬೆಳ್ಳಿ ತಗೋ, ಬೆಳ್ಳಿ ತಗೋ 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 ಅಂದ್ರೆ ಮಾತ್ರ ಹೊಡ್ಬಾರೋದು ಇಡು. ಬೆಳ್ಳಿ ಬೆಳ್ಳಿ ಗೊಂಬೆ ಬೆಳ್ಳಿ ಗೊಂಬೆ ಬೆಳ್ಳಿ ಗೊಂಬೆ ಬೆಳ್ಳಿ ಗೊಂಬೆ ಬೆಳ್ಳಿ ಗೊಂಬೆ ಬೆಳ್ಳಿ ಗೊಂಬೆ ನೋಡಿ ಇವಳು ಮಾಡಿ. ಸುಮ್ರಿ ಇದು ನನ್ನ ಜೊತೆನೇ ಎದ್ದೊಳುತ್ತೆ ಪಾಪ. ಬೆಳಿಗ್ಗೆ ಎದ್ದು ಬರುತ್ತೆ. ಮೊದ್ಲು ಮೇಲ್ ಬರ್ತಾ ಇರ್ಲಿಲ್ಲ, ಈಗ ಬರ್ತಾಳೆ ಮೇಲೆ. ಮಾಡಿ ಬ್ರೌನಿ ಕಾಲ್ ನಕ್ಕೊಂಬಾರ್ದು, ನಿಕ್ಕೊಂಡು ಆ ಕಡೆ ಬ್ರೌನಿ ಬೆಲ್ಲ. ಓಕೆ, ಅಮ್ಮ ಏನ್ ಮಾಡ್ತಿದಾರೆ ಅಂತ ನೋಡೋಣ. ನಾನು ಎಡಿಟ್ ಮಾಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ. ನೀವಷ್ಟು ಮಾಡಿದ್ದು ದೋಸೆ, ಚಟ್ನಿ, ಪಲ್ಯ. ನಿನ್ನೆ ಹಾಕಿದ್ಲಿ ಇವಳು ದೋಸೆ ಅಲ್ಲ? ನಿನ್ನೆನಾ? ದೋಸೆ ಅಲ್ಲ, ದೋಸೆಗೆ ನೆನ್ನೆ ಹಾಕಿದ್ದು. ನಿನ್ನೆ ಹಾಕಿದ್ವಿ. ಮತ್ತೆ ಪ್ರಜ್ವಲ್ ಉಜ್ವಲ್ವಾಗಿ ಉಜ್ವಲ್ ಬಾಗೆ ಬರ್ತಾನಂತ ಇವತ್ತು. ಸೊ ಏನಕ್ಕೆ ಏನು ಅಂದ್ಬಿಟ್ಟು ಮತ್ತೆ ವಾಪಸ್ ಏನಕ್ಕೆ ಬರ್ತಿದ್ದಾನೆ ಅಂದ್ಬಿಟ್ಟು ಆಮೇಲೆ ನಾವು ಹೇಳ್ತೀವಿ. ಸೊ ಟಿಫನ್ ಮಾಡ್ಬಿಟ್ಟು ಹೇಳ್ತೀವಿ, ವೆಯ್ಟ್ ಮಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ವ್ಲಾಗ್ಸ್ ಅಂಡ್ ರೆಸಿಪಿ. ಓಕೆ, ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಕೊಪ್ಪ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಏನಕ್ಕೆ ಅಂದರೆ ಪೂಜಾ ತಮ್ಮ ಪ್ರಜ್ವಲ್ ಇದ್ದಾನಲ್ಲ, ಅವನು ಬರ್ತಿದ್ದಾನೆ. ಮತ್ತೆ ಏನಕ್ಕೆ ಅಂದರೆ ಅವನಿಗೆ ಹೇಳು ಏನಕ್ಕೆ ಅಂತ. ಏನಕ್ಕಂದ್ರೆ ಅವನಿಗೆ ಚೆನ್ನೈಗೆ ತುಂಬಾ ದೂರ ಆಗುತ್ತೆ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಇಲ್ಲಿ ಬ್ಯಾಂಗ್ಳೂರಿಗೆ ಹಾಕಿದ್ದಾರೆ. ಅಂದ್ರೆ ಅವರು ಮೊನ್ನೆ ಫೋನ್ ಮಾಡ್ದ ಅವನು, ಪಾಪ ಬರ್ತಾ ಇದೀನಿ ನಾನು ಚಿಕ್ಕಮಂಗ್ಳೂರಿಂದ ಚೆನ್ನಾಗಿ ಬರ್ತಾ ಇದೀನಿ. ನಿಮ್ದು ಚಿಕ್ಕಮಂಗ್ಳೂರು ಅಂದ್ರೆ ತುಂಬಾ ದೂರ ಆಗುತ್ತೆ, ಅಲ್ಲ ಬ್ಯಾಂಗ್ಳೂರ್ಗೆ ಸರೌಂಡಿಂಗ್ ಇಲ್ಲ ಮಂಗ್ಳೂರ್ ಸರೌಂಡಿಂಗ್ ಎಲ್ಲ ನೋಡಿ ಹಾಕ್ತೀನಿ ಬೇಕಾದ್ರೆ ನಿನಗೆ ಅಂತ, ನೀನು ಯಾವ್ದು ಬೇಕು ಚೂಸ್ ಮಾಡು ಅಂತ. ಓಕೆ ಬ್ಯಾಂಗ್ಳೂರು ಅಂತ ಹೇಳ್ದ. ಅಂದರೆ ನಮಗೆ ಹತ್ರ ಆಗುತ್ತೆ ಬ್ಯಾಂಗ್ಳೂರು. ಸೊ ಅದಕ್ಕೋಸ್ಕರ ಜಾಯ್ನಿಂಗ್ ಡೇಟ್ ಇನ್ನೂ ಹೇಳಿಲ್ಲ, ಅದಕ್ಕೋಸ್ಕರ ಅವ್ನು ಬರ್ತಿದ್ದಾನೆ ಲಗೇಜ್ ಎಲ್ಲ ಎತ್ಕೊಂಡು ಚೆನ್ನೈಗೆ. ಅವ್ನು ಹೋಗಿದ್ದು ಒಳ್ಳೇದಾಯಿತು, ಅಂದರೆ ಲಗೇಜ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದ. ಸೊ ಅದನ್ನು ತಗೊಂಬರಕ್ಕೆ ಹೋಗಿದ್ದ. ಇವಾಗ ಇಲ್ಲೇ ಇದಾನಂತೆ, ಮೇಲ್ಪೇಟೆ ಅಂದರೆ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಮೇಲ್ಪೇಟೆ ಅಂತಾರೆ, ಅಲ್ಲಿದ್ದಾನಂತೆ. ಈ ಕೊಪ್ಪ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಾನೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ್ಮೇಲೆ ಸಿಗ್ತೀವಿ. ಇವಾಗ ಹೋಗಿದ್ ಸ್ಪೀಡಲ್ಲೇ ಒಬ್ಬ ವಾಪಸ್ ಬಂದಿದ್ದಾನೆ. ಹೋಗಿ ಸ್ಪೀಡಲ್ಲೇ ವಾಪಸ್ ಬಂದ. ನಾವ್ ಹೇಳಿದ್ವಿ ಬಿಡ, ರೀಸನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅದೇ. ಓಕೆ, ನಾವು ಇವನ ಹತ್ರ ಬ್ರೌನಿ ತರಿಸಿದ್ವಿ. ಚೆನ್ನೈಯಲ್ಲಿ ಚೆನ್ನಾಗಿ ಸಿಗುತ್ತೆ ತಗೊಂಬಾರೋ ಅಂತ. ನೋಡಿದ್ರೆ ಇಟಿಟೆ ಪಿಳ್ಳೆ ತಂದಿದ್ದಾನೆ. ಅದಕ್ಕೆ ನಾವು ಚಾಕ್ಲೇಟ್ ಡೈರಿ ಮಿಲ್ಕ್ನ ಮೆಲ್ಟ್ ಮಾಡ್ಬಿಟ್ಟು ಕೊಂಡು ಮಾಡ್ತೀವಿ. ಇನ್ನೊಂದು ಕೊಡು ಸಾಕು. ಮೂಲೆಯಲ್ಲಿ ಇರೋ ಬರೋ ಡೈರಿ ಮಿಲ್ಕ್ ಎಲ್ಲ ಮೆಲ್ಟ್ ಮಾಡಿ ಹಾಕ್ತಾ ಇದಾರೆ. ನೋಡಿ ಎಷ್ಟಾಗಿದೆ ಅಂತ. ಈಗ ಆಲ್ರೆಡಿ ಇಲ್ಲಿ ನೋಡಿ ಬ್ರೌನಿಲೂ ಇಷ್ಟು ಚಾಕ್ಲೇಟ್ ಹಾಕಿರಲ್ಲ, ಅದಕ್ಕೆ ನಾವು ಜಾಸ್ತಿ 4 ಡೈರಿ ಮಿಲ್ಕ್. ನಾವು ಎಷ್ಟು ಡೈರಿ ಮಿಲ್ಕ್ ಯೂಸ್ ಮಾಡ್ಕೋತೀವೋ ಅಷ್ಟು ಸೂಪರ್ ಆಗಿ ಇರುತ್ತೆ. ಸೊ ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಈ ಥರ ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಾ ನೀವು, ಈ ಥರ ಎಲ್ಲ ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಹಿಂಗೆ ಮಾಡ್ಕೊತೀನಿ. ಏನು 60 ರೂಪಾಯಿದು ಒಂದು ಬ್ರೌನಿ, ಒಂದು 30 ರೂಪಾಯಿದು ಡೈರಿ ಮಿಲ್ಕ್ ತಂದ್ಬಿಟ್ಟು ಒಂದು 100 ರೂಪೀಸ್ ಒಳಗಡೆ ಆಗ್ಬಿಡುತ್ತೆ. ಸೂಪರ್ ಸೂಪರ್ ಆಗಿ ಚಾಕ್ಲೇಟ್
ಎಲ್ಲ ತಗೊಂಡಿದ್ದು ಬ್ರೌನಿ ಎಲ್ಲೋ ಬಸ್ಸಲ್ಲಿ ಸ್ಟಾಪ್ ಕೊಟ್ಟಿದ್ರು ಅಲ್ಲಿ ತಗೊಂಡೆ, ಊರ ಹೆಸರು ಗೊತ್ತಿಲ್ಲ. ಬೇಕ್ರಿನಾ? ಅಲ್ಲ, ಚಾಕ್ಲೇಟ್ ಕೂಡ ಹಾಕ್ಬಿಡೋಣ. ಚಾಕ್ಲೇಟ್ ಸಾಕು. ಪೂಜೆ ಜಾಸ್ತಿ ತಿಂತಾರೆ. ನೋಡಿ ಸೂಪರ್. ಹಾಕ್ಕೊಳ್ಳಿ ತಗೊಂಡು. ಈಗ ಎಷ್ಟು 6 ಡೈರಿ ಮಿಲ್ಕ್ ಹಾಕೊಂಡ್ವಾ? ಹಾಕು. ಏನು ಅಷ್ಟೊಂದು ಇಷ್ಟ ಅನ್ನೋದು? ಪ್ರಜ್ಜು ಮುಖ ಫಸ್ಟ್ ಇದ್ ಮಾಡ್ಕೊಟ್ಟಿಲ್ಲ, ಅದ್ ಚೆನ್ನಾಗಿತ್ತು. ಬಿಸಿ ಮಾಡ್ಕೊಟ್ಟಿದ್ದೆ. ಕೇಕ್ ಮಾತ್ರ. ಅದ್ ಇನ್ನೊಂದ್ ತರಕ್ಕಾಗಿಲ್ಲ, ನಂಗೆ ಇಷ್ಟ. ಅದೇ ನಂಗೆ ಆ ತರ ತಿನ್ನಕ್ ಇಷ್ಟ. ಇದ್ರಲ್ಲೇ ಇತ್ತ, ಇನ್ನೊಂದ್ ಸ್ವಲ್ಪ ಕೊಡತ್ತಾನೆ. ನಾನು ಟೇಸ್ಟ್ ನೋಡೋಣ ಅಂತ ತಿನ್ನ, ಚೆನ್ನಾಗಿತ್ತು. ನೀವು ಈ ತರ ಒಂದ್ಸತಿ ತಿಂದ್ ನೋಡಿ. ಅದು ಅದನ್ನ ಮತ್ತೆ ಅದ್ ಮಾಡಿದ್ ನೋಡ್ರೆ ಒಂಥರ. ನೀವು ಒಂಥರ ಮಾಡ್ಕೊಳ್ಳೋದು ಏನಕ್ಕೆ ಮಾಡ್ತೀರಾ? ಇದು ತಿನ್ನಾಗೆ ಚಾಕ್ಲೇಟ್ ತಿಂತೀರಾ? ಕೈಲಿಂದ ತಕೊಂಡ್ ತಿನ್ನೋಡು ಸ್ವಲ್ಪ. ಚೆನ್ನಾಗಿರುತ್ತೆ. ಎಷ್ಟು ಚಾಕ್ಲೇಟ್ ತಿಂದ್ರೆ ನಾನು ಅದು ಬೇಕಾಗಿದ್ ಮಾತ್ರ ಒಂದೆರಡೆ ತಿಂತೀನಿ. ಯಾವ್ದು ಹೇಳಿ ಪೂಜಾ? ಇಷ್ಟು ಚೆನ್ನಾಗಿತ್ತಲ್ಲ. ಈಗ ತಿನ್ನೋದಷ್ಟೇ, ಎಲ್ಲಾರು ಹಂಗೆ ಮಾಡ್ಕೊಂಡ್ ತಿನ್ನಿ. ಅಲ್ಲ, ಇನ್ನೊಂದು A few moments later. ಬೆಳಗ್ಗೆ ಒಂದು ಕಮೆಂಟ್ ನೋಡಿದ್ವಿ ನಾವು. ಅದನ್ನ ನೋಡ್ಬಿಟ್ಟು ನಮ್ಗೆ ಎಷ್ಟು ಸಿಟ್ಟು ಬಂತಂದ್ರೆ ನಿಜವಾಗ್ಲೂ ಅವ್ರು ಏನಾರು ಎದುರುಗಡೆ ಆ ಹೆಂಗ್ಸ ಯಾರು ಹೆಂಗ್ಸೋ ಗಂಡ್ಸೋ ರೇಖಾ 56 I9J ಅದೊಂದು ಕಮೆಂಟು ಇದಕ್ಕೆ ರಿಪ್ಲೈ ನಾವು ಬೇರೆದೇ ಯಾವುದಕ್ಕೂ ಇಷ್ಟು ತಲೆ ಕೆಡ್ಸ್ಕೊಂಡು ಕೊಡ್ತಾ ಇರ್ಲಿಲ್ಲ. ರಿಪ್ಲೈನು ಕೊಡೋದು ಬೇಡ ಅಂತ ಇದು ಮಾಡಿದ್ವಿ. ಬಟ್ ಇದು ತುಂಬ ಅದು ಟ್ರಿಗರ್ ಆಗ್ತಾನೆ ಇತ್ತು, ಸಿಕ್ಕಾಪಟ್ಟೆ ಟ್ರಿಗರ್ ಆಗ್ತಿತ್ತು. ಏನಂತ ಮಾಡಿದಾಳೆ ಅಂದರೆ ಹೋದ್ಲಾ ನಾನು ಪ್ರೆಗ್ನೆನ್ಸಿಲಿ ನಾವು ಏನನ್ನ ಜಾಸ್ತಿ ನೋಡ್ತೀವಿ ಆ ಥರನೇ ಮಗು ಬರ್ತಾಗುತ್ತೆ ಅನ್ನೋ ನಂಬಿಕೆ, ಮತ್ತು ಅದೊಂಥರ ಮ್ಯಾನಿಫೆಸ್ಟೇಷನ್. ನೀವು ನಾಯಿಗಳನ್ನೇ ನೋಡ್ತಾ ಮುದ್ದು ಮಾಡ್ತೀರಾ, ಏನಾದರೂ ತೊಂದರೆ ಆದರೆ ಮುಂದೆ ಮಗು ನಾಯಿ ಥರ ಬರ್ತ್ ಆದರೆ ಮತ್ತು ನಿಮಗೆ ಇನ್ಫೆಕ್ಷನ್ ಆಗಿರೋದು ಅದರಿಂದನೇ ಅನಿಸುತ್ತೆ. ಈ ಹೆಂಗಸು ನಾಚಿಗೆ ಇಲ್ದಿರೋ ಹೆಂಗಸು, ಸ್ವಲ್ಪನೂ ಬುದ್ಧಿ ಇಲ್ವಾ? ನಿನಗೆ ಗೊತ್ತಾಗೋದಿಲ್ವಾ? ನಾಯಿ ನೋಡಿದ್ರೆ ನಾಯಿ ಥರ ಹುಟ್ಟುತ್ತಾ ನಿನ್ನ ಜನ್ಮಕ್ಕೆ? ನೀನು ಹೇಳಿ ನೋಡಿದ್ರೆ ಹೇಲ್ ಥರ ಹುಟ್ಟಿತ್ತಾ ನಿನಗೆ ಮಗು? ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡು. ಏನು ಮಾತಾಡ್ತಿದ್ಯಾ ನೀನು? ಸ್ವಲ್ಪನಾದ್ರೂ ಈ ಜಗತ್ತಲ್ಲಿ ಹೆಂಗಿರ್ಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಅವ್ರ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೇಕು ಅವಳಿಗೆ, ನಾಯಿ ನೋಡಿದ್ರೆ ನಾಯಿ ಥರ ಹುಟ್ಟುತ್ತೆ, ಹಂದಿ ನೋಡಿದ್ರೆ ಹಂದಿ ಥರ ಹುಟ್ಟುತ್ತೆ ಅಂತ. ನೀನು ಮೋಸ್ಟ್ಲಿ ಹಂದಿ ಥರ ಹುಟ್ಟಿರ್ಬೇಕು. ನಿಜವಾಗ್ಲೂ ನಾನು ಒಂಥರ ಏನೋ ಲೇವಡಿಯಾಗಿ ಮಾತಾಡ್ತಿರೋದು ಆ ಥರ ಹೇಳ್ತಿಲ್ಲ ನಾನು. ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾವು ಇವಳನ್ನ ಸುಮ್ಮನೆ ಅಂತೂ ಬಿಡಲ್ಲ, ಬೈಯೋದೇ ಅಲ್ಲ. ಈ ಥರ ಅದೇ ಏನು ಗೊತ್ತಾ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಮಗೆ ಏನು ಗೊತ್ತಾ, ಈ ಥರ ವಿಷಯದಲ್ಲೆಲ್ಲ ಸ್ವಲ್ಪ ಲಿಮಿಟ್ ಇರಬೇಕು. ಈ ಥರ ವಿಷಯದಲ್ಲಿ, ಈ ಮಗು ವಿಷಯದಲ್ಲಾಗಲಿ ಇದರ ವಿಷಯದಲ್ಲೆಲ್ಲ ಲಿಮಿಟ್ ಇರಬೇಕು. ಲಿಮಿಟ್ ಅಂದರೆ ಮಾತಾಡೋಕ್ಕೆ ಹೋಗ್ಬಾರ್ದು. ನಾಯಿ ಥರ ಉಟ್ಬಿಟ್ರೆ ಅದು ಇನ್ಫೆಕ್ಷನ್ ಅಂತ. ನಿನಗೆ ಬುದ್ಧಿ ಇಲ್ವಾ? ನೀನು ಹೇಳಿ ತಿಂತೀಯಾ, ಏನು ತಿಂತೀಯಾ? ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಆ ಥರ ಮಾತಾಡ್ತೀಯಲ್ಲ ನೀನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಈ ಥರ ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಮಾತಾಡಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ನಾಯಿಗಳನ್ನ ನೋಡ್ತಿದ್ರೆ ನಾಯಿ ಥರ ಹುಟ್ಟುತ್ತಂತೆ. ಅಲ್ಲ, ಮೋಸ್ಟ್ಲಿ ಆ್ಯಕ್ಚುಲಿ ಈ ಹೆಂಗ್ಸ್ ಇದೆಯಲ್ಲ, ಈ ಹೆಂಗ್ಸ ನಾಯಿಗಿನ್ನ ಈ ಪೆಟ್ಸ್ ನಾಯಿಗಳಿಗೆ ಎಲ್ಲರೂ ಮಾತಾಡಕ್ ಬಂದಿದ್ರೆ ಅವೇ ನಿನಗೆ ಉಗ್ದು ಉಪ್ಪಿನಕಾಯಿ ಸುಗಿತಿದ್ವು. ಅಲ್ಲ, ಒಂದು ನಾಯಿನ ನೋಡಿದ್ರೆ ನಾಯಿ ತರ ಬರ್ತಾಗದ್ರೆ ಇನ್ಫೆಕ್ಷನ್ ಆದ್ರೆ ಅದು ನೀವೇ ಕಾರಣ ಅಂತೆ. ನಾಚಿಕೆ ಆಗಲ್ವ ನಿನ್ ಜನ್ಮಕ್ಕಷ್ಟು? ರೇಖಾ 56 I9J. ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಯಾವ ತರ ಏನ್ ಮಾತಾಡ್ತಿದ್ಯಾ ನೀನು? ನೀನು ಆ್ಯಕ್ಚುಲಿ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಮಾತಾಡ್ತಿರ್ಬೇಕು, ಇಲ್ಲಾಂದರೆ ನೀನು ಹುಚ್ಚಿಡ್ದಿರ್ಬೇಕು. ಸುಮ್ಮನೆ ಯಾರ್ಯಾರೋ ಅವ್ರ ಮನೆಯಲ್ಲಿ ನೋಡ್ತಿರೋರು ಅಷ್ಟೇ. ಯಾರೋ ಹೆಂಗ್ಸ್ಗೆ ಫೋನ್ ಕೊಟ್ಟಿರೋದು ಫಸ್ಟ್ ಕಿತ್ಕೊಳ್ಳಿ, ಇಲ್ಲಾಂದರೆ ಏನೇನೋ ಮಾಡಿ ಇಕ್ಕಿರ್ತಾಳ ಹೆಂಗ್ಸು. ಕಿತಾಪತಿ ಹೆಂಗ್ಸ್ ಇರ್ಬೇಕು ಅದು ಯಾವುದೋ. ಯಾರಾದ್ರೂ ಇವ್ರ ಕಡೆ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಅಥವಾ ಮಗು ಆಗಿದೆ ಇವಳನ್ನಂತೂ ಕರಿಬೇಡಿ. ಮತ್ತೆ ಬಂದ್ಬಿಟ್ಟು ಮಗು ನಾಯಿ ತರ ಹುಟ್ಟಿದೆ, ಕತ್ತೆ ತರ ಹುಟ್ಟಿದೆ ಅಂತಾಳೆ. ಸುಮ್ಮನೆ ಏನಕ್ಕೆ? ಅವಳು ಯಾರೋ ತಲೆ ಕೆಟ್ಟವಳು ಇರಬೇಕು. ನಿಜವಾಗ್ಲೂ ತಲೆ ಕೆಟ್ಟವಳೆ ನೀನು. ನಿಜವಾಗ್ಲೂ ರೇಖಾ 56 I9J ದೊಡ್ಡ ತಲೆ ಕೆಟ್ಟ ಹೆಂಗಸಿ. ಇನ್ನು ಹುಚ್ಚ ಹೆಂಗಸು ನೀನು ಸಾಮಾನ್ಯದ ಹೆಂಗಸಲ್ಲ, ಹುಚ್ಚ ಹೆಂಗಸಿ ನೀನು. ಈ ಥರ ಎಲ್ಲ ಕಮೆಂಟ್ ಮಾಡ್ತೀಯಲ್ಲ, ಒಂದು ಪ್ರೆಗ್ನೆಂಟ್ನ ಈ ಥರ ಹೀಯಾಳಿಸ್ಕೊಂಡು ನಾಯಿಗಳು ಅದು ಇದು ಅಂತ ಮಾತಾಡ್ತೀಯಲ್ಲ. ನಿನ್ನಂಥ ಬೇವರ್ಸಿ ನಾಯಿ ಅಲ್ಲ, ನಿನ್ನಂಥ ಬೇವರ್ಸಿ ಇನ್ನೊಬ್ಳಿಲ್ಲ. ನಾಯಿಗಳಿಗೆ ಅಲ್ಲ, ನಾನು ಈ ಥರ ನಾನು ಯಾವತ್ತೂ ಮಾತಾಡಿಲ್ಲ. ಮಾತ್ರ ಈ ಕಮೆಂಟ್ಗೆ ನನಗೆ ನಿಜವೂ ನೀನು ನನ್ನ ಎದುರುಗಡೆ ಎದುರುಬಿಟ್ಟಿದ್ದಿದ್ರೆ ಮಾತ್ರ ಇಂಥ ಬೇವರ್ಸಿಗಳಿಗೆಲ್ಲ ಹೆಂಗೆ ಗೊತ್ತಾ, ಕ್ಯಾಕರ್ಸ್ಗೆ ಈ ನಾಯಿಗಳ ಕೈಯೆಲ್ಲ ಕಚ್ಚಿಸ್ಬೇಕು ಇವ್ರುಗಳಿಗೆಲ್ಲ.
ದೊಡ್ಡ ದೊಡ್ಡ ಡಾಬರ್ ಮ್ಯಾನ್ಗಳು ಬರುತ್ತೆ ಗೊತ್ತಾ, ಅಂತ ಕೈಯಲ್ಲಿ ಕಚ್ಚಿ ತಿನ್ಸ್ಬಿಡ್ಬೇಕು. ಹಂಗೆ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡು. ಸ್ವಲ್ಪ ಏನು ಮಾತಾಡ್ತಿದ್ಯಾ, ಯಾವ ಥರ ಮಾತಾಡ್ತಿದ್ಯಾ ಅಂತ ಕಾಮನ್ ಸೆನ್ಸ್ ಇಟ್ಕೊಂಡು ಲಿಮಿಟ್ ಮಾತಾಡಬೇಕು. ಇರಬೇಕು ಕಮೆಂಟ್ ಮಾಡೋದಕ್ಕೂ. ಸುಮ್ಮನೆ ಬಾಯಿಗೆ ಬಂದಿದ್ದು ಮಾಡೋದಲ್ಲ. ಸಿಕ್ದಂಗೆ ಟೈಪ್ ಮಾಡಿ ಸುಮ್ಮನೆ ಇರ್ತೀವಿ, ನಾವೇನು ಮಾಡಲ್ಲ, ಓಕೆ ಅಂತ ರಿಪ್ಲೈ ಮಾಡ್ತೀವಿ ಅನ್ಕೊಂಡು ಅನ್ಸುತ್ತೆ. 6 days ಆಗಿದೆ ಈ ಕಮೆಂಟ್ ಬಂದು. ಯಾವ್ದ್ರಲ್ಲಿದೆ ಅಂದ್ರೆ ಆ ಕಮೆಂಟ್ ಪಿನ್ ಮಾಡಿರೋಣವಾ? ಅಲ್ಲ, ಪಿನ್ ಮಾಡೋಣ. ಮತ್ತೆ ನೋಡಿ, ಇನ್ನೊಂದು, ನೀವೇ ಹೋಗಿ ನೋಡಿ. ಇದು ನಾನು ಸ್ಕ್ರೀನ್ಶಾಟ್ಗೂ ಹಾಕ್ತೀನಿ. ಎಷ್ಟು ಕೋಪ ಬರುತ್ತಂದ್ರೆ ಈ ಕಮೆಂಟ್ಗೆ. ಬೇರೆ ಅಂದರೆ ನಾವು ಇವಾಗ ಮಗು ಏನೋ ಒಂದು ಸಂತೋಷದಲ್ಲಿ ಇರ್ತೀವಿ, ಈ ಥರ ಎಲ್ಲ ಬೇವರ್ಸಿಗಳ ಥರ ಕಮೆಂಟ್ ಮಾಡಿದ್ರೆ ಬೇಜಾರಾಗಲ್ವಾ ನಮಗೆ? ಇನ್ನೂ ಹುಟ್ಟೇ ಇಲ್ಲ ಅದು. ಅದೇ ನಾನು ಹೇಳ್ತಿರೋದು, ಇನ್ನೂ ಹುಟ್ಟೇ ಇಲ್ಲ ಮಗು. ಆ ಮಗು ಇದಕ್ಕೆ ಮಾತಾಡ್ತಿರಲ್ಲ ಹಿಂಗೆ ಅಂದರೆ ನಮ್ಮ ಮನೆಯವರೆಲ್ಲ ನಿಜವಾಗ್ಲೂ ನಿಮ್ಮ ನೋಡ್ಬಿಟ್ಟಿದ್ರೆ ಪರ್ಪರ್ಕೆಲ್ ಹೊಡಿತಿರ್ಲಿಲ್ವ ನಿಮ್ಗಳಿಗೆ? ಹಾಕೊಂಡು ಸರಿಯಾಗಿ ಹೊಡಿತಿದ್ರು ಎಲ್ಲ ಸೇರ್ಕೊಂಡು. ಈ ಬ್ಯಾಡ್ ಕಮೆಂಟ್ ಮಾಡಿದ್ಯಲ್ಲ, ನೀನೇ ಬಂದು ಕ್ಷಮೆ ಕೇಳು. ಇಲ್ಲಾಂದ್ರೆ ನಿಜವಾಗ್ಲೂ ಎಲ್ಲರೂ ಹೋಗಿತಾರೆ ಅಷ್ಟೇ ಸೇರ್ಕೊಂಡು, ಜನ ಎಲ್ಲ ಹೋಗಿತಾರೆ ನಿನಗೆ. ಓಕೆ, ಅವಳದ್ದು ಇದು ಪಿನ್ ಮಾಡ್ತೀವಿ ನೋಡ್ಕೊಳ್ಳಿ. ಮತ್ತೆ ಅವಳು ಡಿಲೀಟ್ ಮಾಡಿದ್ರು ಮಾಡ್ಬೋದು, ನಂಬಕ್ಕಾಗಲ್ಲ ಈ ವಿಡಿಯೋನ ನೋಡ್ಬಿಟ್ಟು. ಅವಳು ಇದು ಯಾವ ವಿಡಿಯೋದಲ್ಲಿ ಇದು ಹೇಳ್ಬಿಡಿ, ಯಾವ ವಿಡಿಯೋಕ್ಕೆ ಬಂದಿರೋದು? ತಾಯಿ ಆಗ್ತಾ ಇದೀಯಾ, ನಮಗೂ ನೋವಾಗುತ್ತೆ, ಪರಿಸ್ಥಿತಿ ಹಾಗಾಗಿದೆ ಅಂತ. ಅಂದರೆ ಅದೇ ನಮ್ಮ ಮರಿ ಎಲ್ಲ ಕೊಟ್ವಲ್ಲ, ಸೊ ಇದೊಂದು ಬ್ಲಾಗ್ಗೆ ನಮಗೆ ಮಾತಾಡಿರೋದು ತೋರಿಸಿದ್ದು. ಒಂದು ನಿಮಿಷ ತೋರಿಸ್ತೀನಿ ರೀ. ನೋಡಿ, ಇದಕ್ಕೆ ಈ ವಿಡಿಯೋದಲ್ಲಿ ಇದೆ, ಪಿನ್ ಮಾಡಿರ್ತೀವಿ ಕಮೆಂಟ್ನ, ನೀವೇ ಹೋಗಿ ನೋಡಿ. ಅವಳಿಗೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅವಳನ್ನ. ಏನು ಗೊತ್ತಾ, ಈ ಥರ ಎಲ್ಲ ಮಾಡಬಾರ್ದು. ತುಂಬ ಮನ್ಸಿಗೆ ನೋವಾಗುತ್ತಪ್ಪ. ಅದು ಏನಕ್ಕೆ ಈ ಥರ ಎಲ್ಲ ಮಾತಾಡ್ತಿರೋ ಬೆಳಿಗ್ಗೆನೆ ಮೂಡ್ ಆಫ್ ಆಗ್ಬಿಡುತ್ತೆ ನಮ್ಗೆ ಈ ಥರ ಎಲ್ಲ ಮಾತಾಡ್ಬಿಟ್ರೆ. ನಾವು ಹಿಂಗೆಲ್ಲ ಮಾತಾಡ್ಬಿಟ್ಟು ಬೆಳಗ್ಗೆಯಿಂದ ನಾವು ಮೂಡ್ ಆಫ್ ಮಾಡ್ಕೊಂಡು ಇದ್ಬಿಡ್ತೀವಿ. ಸ್ವಲ್ಪ ಏನಾದರೂ ಕಾಮನ್ ಸೆನ್ಸ್ ಇಟ್ಕೋಬೇಕಪ್ಪ ನಿಜವಾಗ್ಲೂ. ಹೆಂಗೆ ನಾವೇನು ಮಾತಾಡ್ತಿದ್ದೀವಿ, ಯಾವ ಇದರಲ್ಲಿ ಇದ್ದೀವಿ ನಾವು, ಒಂದು ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಬೇಕು. ಈ ಥರ ಎಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನಿಮ್ಮಂಥ ಹೀನಾಯ ವ್ಯಕ್ತಿಗಳು, ನಿಮ್ಮಂಥ ಏನೋ ಅಂತಾರಲ್ಲ ಕಚ್ಚಡ, ಮನಸ್ಸಲ್ಲಿ ಫುಲ್ ಕಚ್ಚಡನೇ ಇರುತ್ತಲ್ಲ, ಅಂಥವ್ರೆ ನೀವು ಮಾತಾಡೋದು. ದಯವಿಟ್ಟು ಯಾರೇ ಆಗಲಿ ಈ ಥರ ಎಲ್ಲ ಮಾತಾಡೋಕೆ ಹೋಗಬೇಡಿ. ಅವರಿಗೆ ಮನುಷ್ಯತ್ವ ಇಲ್ಲ ಅನ್ಸುತ್ತೆ. ಅವರು ಯಾಕಂದ್ರೆ ನಾಯಿ ಅಂದ್ರೆ ನಾಯಿಗಿದ್ದು ನಿಯತ್ತು ಅವ್ರಿಗಿದ್ಯಾ? ಯಾವತ್ತದು ಆಶೀರ್ವಾದ ಕೊಡುತ್ತೆ ನಮ್ಗೆ ಚೆನ್ನಾಗಿರ್ಲಿ ಅಂತ. ನಾಯಿ ಪ್ರೀತಿ ಅವ್ರಿಗೆ ಏನ್ ಗೊತ್ತು? ಅವಳೊಬ್ಳು ನಿಜವಾಗ್ಲೂ ಒಂದು ಒಳ್ಳೆ ಮನ್ಸಿರಂತ ಹೆಂಗ್ಸಾಗಿದ್ದಿದ್ರೆ ಮನ್ಸಿಂದ ಹಾರೈಸ್ತಿದ್ಲು. ಯಾವ್ದು ಕಂಡಿರೋಂಥ ನಾಯಿ ಅದು ಅಸಹ್ಯ ಹೆಂಗ್ಸಿರ್ಬೇಕದು. ಅದಕ್ಕೆ ಹಂಗೆಲ್ಲ ಮಾತಾಡಿರೋದು. ನನಗೆ ಎಂತ ಪಿತ್ತ ನತ್ತಿಗೇರಿತ್ತು ಅಂದ್ರೆ ಆ ಕಮೆಂಟ್ನ ನೋಡ್ಬಿಟ್ಟು ನಿಜವಾಗ್ಲೂ ಹೋಲಿಸಿ ಒಂದು ಮನುಷ್ಯರಿಗೆ ಹೋಲಿಸಿ ಮೂಕ ಪ್ರಾಣಿ ಹೋಲಿಸಿ ನಾಯಿ ನೋಡ್ತಾ ಇದ್ರೆ ನಾಯಿ ತರ ಮಗು ಹುಟ್ಟುತ್ತೆ. ನಾಯಿ ಯಾವತ್ತು ಅದು ಒಳ್ಳೇದ್ ಮಾಡ್ತೀನಿ, ಒಂದು ಅನ್ನ ಹಾಕಿರಂತ ಯಾವತ್ತು ಬಯಸಲ್ಲ. ನಾಯಿ ನಾರಾಯಣ. ಅದೇ ತಿಳ್ಕೊಳ್ಳಿ ಫಸ್ಟ್. ಪ್ರಾಣಿ ಬಗ್ಗೆ ದಯೆ ಇರ್ಲಿ, ಒಟ್ರಾಸಿ ಮಾತಾಡೋದಲ್ಲ. ಅದಕ್ಕೆ ಇನ್ಫೆಕ್ಷನ್ ಆಗಿರೋದಂತೆ ಬಂದು ನೋಡ್ತಾರೆ ಅವ್ರೇನಾದ್ರು ನಮ್ಗೇನಾದ್ರು ಸಮಸ್ಯೆ ಆದ್ರೆ. ಅವು ಎಷ್ಟು ಕ್ಲೀನ್ ಆಗಿದೆ ಅಂತ ನಿನಗೇನ್ ಗೊತ್ತು? ನಿನಗಿಂತ ಜಾಸ್ತಿನೇ ಸ್ನಾನ ಮಾಡ್ತಾವ. ಅದಕ್ಕೆ ಒಂದಿನ ಖರ್ಚು ಮಾಡೋದು ನೀವು ತಿನ್ನಕ್ ಖರ್ಚು ಮಾಡ್ತಿರಲ್ಲ, ಆ ತರ ನೋಡ್ಕೊಳ್ತಾರೆ. ಮಗುಗಿಂತಾನೆ ಹೆಚ್ಚಾಗಿ ನೋಡ್ತಾರೆ. ಅವು ಯಾವತ್ತು ಆಶೀರ್ವಾದ ಕೊಡ್ತವೆ, ಯಾವತ್ತು ಕೆಟ್ಟದು ಮನ್ಸಲ್ಲಿ ಇರಲ್ಲ ಪ್ರಾಣಿಗಳಿಗೆ. ನಿಮ್ಮ ಮನ್ಸು ಎಷ್ಟು ಕೆಟ್ಟದಾಗಿರ್ಬೋದು, ಅದಕ್ಕೆ ಈ ರೀತಿ ಎಲ್ಲ ಮಾತಾಡಿದೀರ. ಹೊರ ಜನ್ಮದಲ್ಲಿ ನಾಯಿಯಾಗಿ ಹುಟ್ತೀರ ನೋಡಿ. ಅದೇ ಮತ್ತೆ ಹಂಗೆ ಅವು ಹುಟ್ಟುಬಿಟ್ಟು ಅವಾಗ ಗೊತ್ತಾಗ್ಬೇಕು ಅದ್ರ ಕಷ್ಟ ಏನು ಅನ್ಬಿಟ್ಟು, ಅವಾಗ ಗೊತ್ತಾಗುತ್ತೆ ಅವ್ರುಗಳಿಗೆ. ದಯವಿಟ್ಟು ಇನ್ನೊಂದೇನು ಗೊತ್ತಾ, ದಯವಿಟ್ಟು ನೀನೊಬ್ಳು ನಮ್ಮ ವಿಡಿಯೋನ ನೋಡೋಕೆ ಹೋಗ್ಬೇಡ. ನೀನು ಇಲ್ಲಾಂದ್ರೆ ನೋಡ್ಬಾರ್ದು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಇಷ್ಟ ಇದ್ರೆ ಮಾತ್ರ ನೋಡ್ಬೇಕು, ಇಲ್ಲಾಂದ್ರೆ ಯಾವ್ದು ಕಮೆಂಟ್ಸ್ ಹಾಕ್ಬಾರ್ದು. ಹೋಗ್ತಾ ಇರ್ಬೇಕು ನೋಡ್ಕೊಂಡು. ನೋಡ್ಬಾರ್ದು. ಮನಸ್ಸಿಗೆ ಯಾವತ್ತು ಒಳ್ಳೇದಾಗ್ಲಿ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡಿ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ನಮ್ಗಿಂತಾನು ಒಳ್ಳೇದಾಗ್ಲಿ ಅಂತ ಹಾರೈಸಿದಾರಲ್ಲ, ಅವ್ರಿಗೆ ತುಂಬ ಹೃದಯ ಧನ್ಯವಾದ. ಅಂಥವ್ರು ಇರಬೇಕು. ಇವ್ರು ಯಾವ್ದು ಮನ್ಸು ಕೊಳಕು ಮನ್ಸನ್ನ ಹೆಂಗ್ಸಿರ್ಬೋದು, ಕೊಳಕು ಮನ್ಸು ಹೆಂಗ್ಸು ಮತ್ತೆ ಹೊಟ್ಟೆ ಕಿಚ್ಚು ಹೆಂಗ್ಸಿರ್ಬೇಕು. ಸೊ ಬಿಡಿ, ಅವಳ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಇಷ್ಟು ಉಗ್ದಿದೀವಲ್ಲ, ಸೊ ಇನ್ನೊಂದ್ಸತಿ ಈ ಥರ ಎಲ್ಲ ಮಾಡಕ್ ಹೋಗ್ಬೇಡ, ನಮ್ಮ ವಿಡಿಯೋನೇ ನೋಡಕ್ ಹೋಗ್ಬೇಡ. ಯಾರಿಗೇನೋ ಪ್ರಾಣಿ ಸಾಕಿದವ್ರಿಗೆ ಇಂಥ ಮಾತೆ ಆಡ್ಲೇಬಾರ್ದು ಅವ್ರು ಇನ್ನು ಮುಂದೆ ಕಾರಣಕ್ಕೂ. ಇಷ್ಟೇ ಅವ್ರು ಹೆಂಗ್ ಸಾಕಿರ್ತಾರಂತ ಅವ್ರ ಮನ್ಸಿಗೆ ಮಾತ್ರ ಗೊತ್ತಿರುತ್ತೆ. ಮಾತಾಡ್ಬಾರ್ದು ನೋಡ್ದೇನೆ. ಓಕೆ,
ದಯವಿಟ್ಟು ನಿಮ್ಮ ಎಲ್ಲರಿಗೂ ಯಾರಿಗಾದ್ರೂ ನಾವು ಮಾತಾಡಿದ್ದೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಿಜವಾಗ್ಲೂ ನಿಮಗೆ ಆಗಲಿ ಯಾರೇ ಆಗಲಿ ನೀವಾಗಿದ್ದಿದ್ರು ಇದೇ ಥರ ರಿಯಾಕ್ಟ್ ಮಾಡ್ತಿದ್ರಿ. ನೀವಾಗಿದ್ದಿದ್ರೆ ಹೋಗಿ ಹೊಡಿತಿದ್ರ ಅನ್ಸುತ್ತೆ. ಅಲ್ಲ ಸಿಕ್ಕಿದ್ರೆ ನಮ್ಮಂಥವ್ರು ನಾವು ಹಂಗೆ ಮಾಡ್ತಿದ್ವಿ. ನಿಜವಾಗ್ಲೂ ದಯವಿಟ್ಟು ಕ್ಷಮೆ ಇರಲಿ. ನಮ್ಮಿಂದ ಏನಾದ್ರು ನಿಮಗೆ ಈ ಥರ ಮಾತಾಡಿರೋದಕ್ಕೆ ಬೇಜಾರಾಗಿದ್ದರೆ ಓಕೆ. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.